ಅದು ಹೋದ್ರೆ ಹೆಚ್ಚಿಕೊಂಡು ಹೋಗ್ಲಿಕ್ಕೆ ಜನ ಇದ್ದಾರೆ. ಬಾರಿಸಿದ ಅವರಿಗೆ ಅದು ನೀರು ಕೊಟ್ಟು ಹಾಕ್ಬೇಕಾ? ನಿನ್ನ ಮೂಗು ಹರಿದು ಮತ್ತೆ ಯಾರಾದ್ರೂ ಹೀಗೆ ಶಾಂತರಾಗಬೇಕಿದ್ರೆ ಬರಲಿ. ಇದು ಮಂಗಳವಾರದ್ದು ಶುಕ್ರವಾರದ ಅಲ್ಲ ಶನಿವಾರದ್ದು ಪ್ರಸಾದ. ನಿನಗೆ ಪ್ರಸಾದ ಬೇಕಾ? ನಿನಗೆ ಏನಂತ ತಿಳ್ಕೊಂಡಿ? ದರ್ಶನ ದರ್ಶನ. ನಾನು ದರ್ಶನ ಪಾತ್ರೆ ಯಾಕೆ ಕಾಣ್ತೇನೆ? ಯಾರು ನಾನೇ ಕಡಿದು ಏನು ಏನು ತಿರುಗಿದ್ದು ಗೊತ್ತಾಗ್ಲಿಲ್ಲ ನನಗೆ. ತಿರುಗಿದ್ದು ಗೊತ್ತಾಗ್ಲಿಲ್ಲ. ಯಾಕೆ ತಿರುಗಿತು? ಸಿಟ್ಟಿನಲ್ಲಿ. ಹೌದಾ? ಹಾಗೆಲ್ಲ ನಿಲ್ಲಿ ನಿಲ್ಲಿ ನಿಲ್ಲಿ. ಮುಂದಕ್ಕೆಲ್ಲಿ ಪೋಪಿ ರೈ. ನೀವು ಮುಂದಕ್ಕೆಲ್ಲಿ ಪೋಪಿ ರೈ ಸೊಲ್ಲಿ ರೈ. ಈಗ ನೀನು ಸಿಟ್ಟಿನಿಂದ ಇಷ್ಟು ಹಾರಿದ್ದ. ಹೌದು. ನೀನು ಎಷ್ಟು ಸಿಟ್ಟಿನಲ್ಲಿ ಹಾರು. ನಮ್ಮಷ್ಟು ಹಾರೋದಕ್ಕೆ ನಿನ್ನಿಂದ ಆಗುದಿಲ್ಲ. ನಮ್ಮಷ್ಟು ಹಾರ್ಲಿಕ್ಕೆ ಆಗುದಿಲ್ಲ ಅಂತ ನಿನಗೆ. ನಿಂದು ಬಾರಿ ಹಾಡುವ ಅಲ್ಲ. ನೀನು ಹಾಡುದು ದೊಡ್ಡ ವಿಶೇಷ ಅಲ್ಲಪ್ಪ, ಮತ್ತೆ ನಾನು ಹಾಡುದು ವಿಶೇಷ. ಇನ್ನು ಹಾರಿ ಏನು ಬೇಡ. ಕಾಲಮಿತಿಯಲ್ಲಿ ಮುಗಿಸುವಂತ
ಅಧಿಕ ಪ್ರಸಂಗಿ ಹೇಳಿ ದ್ವಾರದಲ್ಲಿ ನಾನು ಇರುತ್ತಾ ಕೇಳದ ಕೆಳಗೆ ಒಳಗೆ ಹೇಳದೆ ಒಳ ಪ್ರವೇಶ ಮಾಡುವುದಕ್ಕೆ ಮನ ಮಾಡ್ತಾ ಇದ್ದೀರಲ್ಲ ತಡೆದು ನಿಲ್ಲಿಸಿದ್ದೇನೆ. ಯಾಕೆ? ಇಲ್ಲಿ ನಿಮ್ಮನ್ನು ವಿಚಾರಿಸುವುದಕ್ಕಿದೆ. ಹೌದಾ? ಹೊಣೆಗಾರಿಕೆ ಇದೆ. ಹೌದಾ? ನೀವು ವಿಚಾರಿಸಬೇಕೆಂದಾದ್ರೆ ನೀವು ಯಾರಂತ ಬೇಕಲ್ಲ ಇಲ್ಲಿ? ಅದು ಗೊತ್ತಿಲ್ಲದ ಕಾರಣ ನೀವು ಹೀಗೆ ಮಾತಾಡುವುದು. ನಾನು ಇಲ್ಲಿ ಅಧಿಕಾರಿ. ಹಾಗೆ ಕಡಿಬೇಡಿ. ಇದು ಇವ್ರಿಗೆ ಏನಾಯ್ತು ಈಗ? ಎಂತದ ಕಡಿಯುವುದು? ನೀನು ಯಾರು? ನಾನು ಇಲ್ಲಿ ಅಧಿಕಾರಿ. ಈಗ ಕಡಿತೇನೆ. ಅದು ಎಂತ ನಿನಗೇನು ಬರಗಾಲ ಬಂತ? ಬರಗಾಲ? ಹೌದು. ಯಾವ ವಿಷಯದಲ್ಲಿ? ಮತ್ತೆ ನಿನ್ನ ಮುತ್ತಿನ ಕಿರೀಟ ಎಲ್ಲಿ ಹೋಯ್ತು? ಹೌದು. ವಜ್ರ ಇದೆಲ್ಲಿ ಹೋಯ್ತು? ನನ್ನಲ್ಲಿ ವಜ್ರ ಆಗಿದೆ. ಐರಾವತಿಯಲ್ಲಿ ಉಂಟು. ಐರಾವತಿಯಲ್ಲಿ ಯಾರಿಗೆ ಮಾರಾಟ ಮಾಡಿದ್ದು? ಇದೆಲ್ಲ ನನ್ನಲ್ಲೇ ಉಂಟು ಅಂತ ನಿಮಗೆ ಯಾರು ಹೇಳಿದ್ದು? ನೀನಿಲ್ಲಿ ಅಧಿಕಾರಿ ಅಲ್ವಾ? ಇದು ಸ್ವರ್ಗಲೋಕ ಅಲ್ವಾ? ಹೌದು. ಸ್ವರ್ಗಲೋಕದ ಅಧಿಕಾರಿ ಯಾರು? ದೇವೇಂದ್ರ. ನೀನು ಯಾರು? ನಾನು ಇಲ್ಲಿ ಅಧಿಕಾರಿ. ಓ, ನೀವು ಆ ಕಲ್ಪನೆಗೆ ಬಿದ್ದಿದ್ದೀರಾ? ನೀವು ಆ ಕಲ್ಪನೆಗೆ ಬಿದ್ದಿದ್ದೀರಾ? ಅಲ್ಲ, ಆ ಯೋಚನೆಯನ್ನು ಮಾಡಿದ್ದೀರಾ ಅಂತ. ನಾನು ಸ್ವರ್ಗಲೋಕದ ಅಧಿಕಾರಿ ಅಂತ ಹೇಳಿಲ್ಲ, ನಾನು ಇಲ್ಲಿ ಅಧಿಕಾರಿ ಅಂದೆ. ಇದು ಸ್ವರ್ಗ ಅಲ್ವೇನೋ? ಹೌದು. ಮತ್ತೆ ಇಲ್ಲಿ ಅಧಿಕಾರಿ ದೇವೇಂದ್ರ ಅಲ್ವೇನೋ? ಅಲ್ಲ, ಸ್ವರ್ಗಲೋಕದ ಅಧಿಕಾರಿ ದೇವೇಂದ್ರ. ನಾನು ಇಲ್ಲಿ ಅಧಿಕಾರಿ ಅಂದೆಲ್ಲ. 3 ಅಡಿ ಅಗಲ 6 ಅಡಿ ಎತ್ತರದ ಅಧಿಕಾರಿ ಅಂತ. ಹೊಂಡ ಎಷ್ಟು? ನಿಮ್ಮನ್ನು ಹಾಕುವಷ್ಟು. ನನ್ನ ಮಗನ ನೀನು ಮಗ ಅಧಿಕ ಪ್ರಸಂಗಿ. ಮತ್ತೆ ಹೊಂಡ ಕಾಮಗಾರ ಯಾರು ನಿಮ್ಮ ಕುಟುಂಬದವರು ಇರ್ತಾರೆ? ನನ್ನ ಮಗ. ನನ್ನನ್ನು ಹೊಂಡಕ್ಕೆ ಹಾಕೋದು ನನ್ನ ಮಗ. ನಿಮಗೆ ಮಗ ಇಲ್ಲದೆ ನಿಮಗೆ ಆ ಭಾಗ್ಯ ಇಲ್ಲದೆ ಯಾರ್ಯಾರು ಹಾಕುವಾಗ ಸರಿ ಬಂದು ಬಿಡು ಆ ವಿಚಾರ. ನೀನು ದ್ವಾರದಲ್ಲಿರುವವ, ಏನು ಉದ್ಯೋಗ ನಿನ್ನದು? ಯಾರು ಅಪರಿಚಿತರು ಬರ್ತಾರೆ? ಅಪರಿಚಿತರು. ಅಪರಿಚಿತರು ನಾನು ಅದನ್ನೇ ಹೇಳಿದ್ದು. ಸರಿಯಾಗಿ ಹೇಳುವ. ಯಾರು ಅಪರಿಚಿತರು? ಅಪರಿಚಿತರು. ಅಪರಿಚಿತರು. ಅಪರಿಚಿತರಲ್ಲ, ಅಪರಿಚಿತರು ಅಲ್ಲ, ಅಪರಿಚಿತರು. ಯಾರು ಬರ್ತಾರೆ ಅವ್ರನ್ನ ವಿಚಾರಣೆ ಮಾಡೋದು, ವಿಷಯವನ್ನು ದೊರೆಗಳಿಗೆ ಅರುಹುದು ನನ್ನ ಉದ್ಯೋಗ. ಮತ್ತೆ ಯಾಕೆ ತಡ ಮಾಡಿದ್ದೀನು? ಇನ್ಸುರು ಮಾಡುವ. ಇನ್ನು ಪ್ರಾರಂಭ ಮಾಡು. ಇನ್ಸುರು ಮಾಡುವ. ಯಾವಾಗ್ಲೇ ಮಾಡ್ಬೇಕಿತ್ತು. ನೀವು ಮಾತಾಡುವುದಕ್ಕೆ ಬಿಟ್ರಲ್ಲ ಪ್ರಾರಂಭ ಮಾಡುದು. ನೀನು ಹಾರುವುದರಲ್ಲೇ ಇರ್ತೀವಿ. ನಿಮ್ಮನ್ನು ಕಂಡು ಈಗ ಕೇಳ್ತಾ ಇದ್ದೇನೆ, ನೀವು ಯಾರು? ಎಲ್ಲಿಂದ ಬಂದವರು? ಯಾಕಾಗಿ ಬಂದವರು? ನಿಮ್ಮ ಉದ್ದೇಶ ಏನು? ಎಲ್ಲವನ್ನು ಹೇಳಬೇಕು. ನೀವು ಸ್ವರ್ಗಕ್ಕೆ ನೈ ತಂದದ್ದು ಯಾಕೆ? ತಲೆಗೆ ಹಾಕಿ ತಟ್ಲಿಕ್ಕೆ. ನೀವು ಸ್ವರ್ಗಕ್ಕೆ ನೈ ತಂದದ್ದು ಯಾಕೆ ಅಂತ? ನಿನ್ನ ತಲೆಗೆ ಹಾಕಿ ತಟ್ಲಿಕ್ಕೆ ಅಲ್ಲ, ನಿಮ್ಮ ಮುಸುಡಿಗೆ ಹಾಕಿ. ಸ್ವರ್ಗಕ್ಕೆ ನೈ ತಂದದ್ದು. ಸ್ವರ್ಗಕ್ಕೆ ಐ ತಂದದ್ದು ಯಾಕೆ? ನೀವು ಸ್ವರ್ಗದಲ್ಲಿ ಬಜ್ಜೈ ಕೊಯ್ತದ್ದು ಯಾಕೆ? ಬಜ್ಜೈ ಕೊಯ್ತದ್ದು ಉಂಟ ಇಲ್ಲಿ. ಸ್ವರ್ಗಕ್ಕೆ ಬಜ್ಜೈ ಕೊಯ್ ವಿಜಯಂಗ ಇದ್ದದ್ದು ಯಾಕೆ? ಸಂಪೂರ್ಣ ವಿಳಾಸವನ್ನು ಹೇಳ್ಬೇಕೀಗ. ಮುಂದೆ ನೋಡು. ಮುಂದೆ ನೋಡು. ಮುಂದೆ ದೊಡ್ಡ ಸೇನೆ. ಹೌದು. ಇದೆಲ್ಲ ನಮ್ಮದೇ. ಇದೆಲ್ಲ ನಕ್ಸಲ್. ನಕ್ಸಲ್ ಭಾರಿ ಸೇನೆ. ನಕ್ಸಲ್ ಭಾರಿ ಸೇನೆ. 4 ಸಾಲು ಭಾರಿ ಸೇನೆ. 4 ಕಡೆಯಿಂದ ಬಂದಿದ್ದೆ. ಹೌದೌದು. ಹೌದು. ಬಂದದ್ದೆಲ್ಲಿಂದ ಗೊತ್ತಾಗಿದ್ದು? ಹೇಳಿದ್ರೆ ಗೊತ್ತಾಗಬಹುದು. ಭೂಲೋಕದಲ್ಲಿ. ಭೂಲೋಕಿನಲ್ಲಿ. ಭೂಲೋಕದಲ್ಲಿ. ಭೂಲೋಕದಲ್ಲಿ ಲೋಹಾವತಿ ಪಟ್ಟಣ. ಲೋಹಾವತಿ ಪಟ್ಟಣ. ಅಲ್ಲಿಯ ಅಧಿಕಾರಿ. ಅಲ್ಲಿ ಅಧಿಕಾರಿ ಸತ್ತು ಮಣ್ಣು ತಿಂದು. ನಿನಗೆ ಸೂತಕ ನನಗೆ ಬಾಧಕವೂ ಇಲ್ಲ. ಮತ್ತೆ ಅಲ್ಲಿ ಅವನ ವಿಷಯ ಬೇಡ, ನಿಮ್ಮ ವಿಷಯ ಹೇಳಿದ್ದು. ನಮ್ಮ ವಿಷಯವನ್ನು ಹೇಳ್ತಾ ಇರುವುದು. ಹೌದಾ? ಅಲ್ಲಿ ಅಧಿಕಾರಿ ಶತ್ರು ಪ್ರಸೋದನಾಕ್ಯ. ಯಾರು? ನಾನೇ. ಸತ್ತರ ಪ್ರಯೋಜನ. ಯಾರು ಸತ್ತರೆ ಯಾರಿಗೆ ಪ್ರಯೋಜನ? ಅಲ್ಲ, ನೀವ್ ಹೇಳಿದಿರಲ್ಲ ಸತ್ತರ ಪ್ರಯೋಜನ. ಕಿವಿ ಕೇಳುವುದು ಕಡಿಮೆ ಆಗಿದೆ. ಅಲ್ಲ, ಕಿವಿ ಸರಿ ಕೇಳ್ತದೆ. ನೀವ್ ಹೇಳಿದಾರ ಶತ್ರು ಪ್ರಸೋದನಾಕ್ಯ. ಪ್ರಸೋದನಾಕ್ಯ ಅಂದ್ರೆ ನಾನೇ. ನೀವೇ. ಹೌದು. ನಿಮ್ಮಲ್ಲಿ ಏನು ಕೆಲಸ? ಅಲ್ಲಿ ನಿಮಗೆ ಒಂದು ಕೆಲಸ ಬೇಕಲ್ಲ, ಏನು ಕೆಲಸ ಅಂತ? ನಿನ್ನ ಒಡೆಯರಿಗೆ ಇಲ್ಲಿ ದೇವೇಂದ್ರ ಇದ್ದಾನ. ಹೌದು. ಅವರಿಗೆ ಏನು ಉದ್ಯೋಗ? ದೇವತೆಗಳನ್ನು ಕಾಪಿ ಇಡುವುದು. ದೇವತೆಗಳನ್ನು ಕಾಪಿ ಇಡುವುದು, ಕಾಪಾಡುವುದು. ಹೌದು, ಅವರ ಉದ್ಯೋಗ. ಹಾಗೆಯೇ ನಮ್ಮವರೆಲ್ಲ ಕಾಪಾಡುವುದು ನನ್ನ ಉದ್ಯೋಗ. ಹೌದೇ? ಹಾಗಿದ್ರೆ ಇವರೆಲ್ಲ ನಿಮ್ಮ ಜೊತೆಯಲ್ಲಿ ಬಂದವರ? ಇವರೊಂದು ಪರಿಚಯ ಮಾಡಿಕೊಳ್ತಾರೆ. ಮಾಡಿಕೊ. ಮಾನ್ಯರೇ. ಯಾರು? ಮಾನ್ಯರು. ತಾವು ಯಾರು ಅಂತ ಗೊತ್ತಾಗ್ಲಿಲ್ಲ. ಮುಖ್ಯಮಂತ್ರಿ. ಮುಕ್ಕುತಿನ ಮಂತ್ರಿಯ? ಅದು ನೀನು ಮುಕ್ಕುತಿಂದ. ನೀವು ಯಾರೆಲ್ಲ ಮುಕ್ಕು ತಿಂತೀರಿ ಮಾರ ಈಗ? ಮುಖ್ಯಮಂತ್ರಿಯ. ನೀವು ಈ ಮುಕ್ಕು ಎಲ್ಲರೂ ಮುಖ್ಯಮಂತ್ರಿಯ? ನಿಮ್ಮ ಹೆಸರು? ಅಂತರಿಕ್ಷ. ಎಂತರಿಕ್ಷ? ಅಂತರಿಕ್ಷ. ಎಂತರಿಕ್ಷ? ಅಂತರಿಕ್ಷ. ಎಂತದು ಅಂತ? ನನ್ನ ಹೆಸರು ಎಂತರಿಕ್ಷ. ಅಂತರಿಕ್ಷ. ಅಂತರಿಕ್ಷ ಎಂಬುದಾಗಿ ಹೇಳ್ತಾರಲ್ಲ.
ನಮಸ್ಕಾರ. ಪ್ರತಿ ನಮಸ್ಕಾರ. ತಾವು ಯಾರು ಅಂತ ಗೊತ್ತಾಗ್ಲಿಲ್ಲ. ಕನಕಾಕ್ಷ. ಕನಕಾಕ್ಷ ಎಂಬುದಾಗಿ. ಓ ಇದು ನೀನಲ್ಲ. ಕಣಕ್ ಕನಕಾಕ್ಷ ಎಂಬುದಾಗಿ. ಕನಕಾಕ್ಷ. ನೀವು? ನಾನು ಸೇನಾಪತಿ. ಓ ನೀವು ಸೇನಾ ನಾಯಕನ? ನಿನ್ನಪ್ಪ ಸೇನಾಪತಿ. ಸೇನಾನಾಯಕ. ಕಟಕಾಸುರ. ಕಡ್ಕು ಕಟಕಾಸುರ. ನೀವು ಯಾರೇ ಆಗಿರ್ಲಿ ಬಂದ ಉದ್ದೇಶ ಏನಂತ ಗೊತ್ತಾಗಲಿಲ್ಲ. ಸ್ವರ್ಗಲೋಕವನ್ನು ಸ್ವಾಧೀನ ಮಾಡುವುದೇ ನಮ್ಮ ಉದ್ದೇಶ. ಹೋಗಿ ನಿನ್ನ ಅಪ್ಪನಿಗೆ ಹೇಳು. ಏನು? ಸ್ವರ್ಗ ಸ್ವಾಧೀನಕ್ಕಾಗಿ ಲೋಹಾವತಿ ಪಟ್ಟಣದಿಂದ ಶತ್ರು ಪ್ರಸೂತರಾಜ್ಯ ಸೇನೆಯನ್ನು ಕೂಡಿಕೊಂಡು ಬಂದಿದ್ದಾರೆ. ಆದಷ್ಟು ಬೇಗ ಇಲ್ಲಿ ಸ್ವರ್ಗವನ್ನು ಬಿಟ್ಟು ಕೊಡತಕ್ಕದ್ದು. ಸ್ವರ್ಗವನ್ನು ಬಿಟ್ಟು ಕೊಡುದು. ಸ್ವರ್ಗವನ್ನು ಬಿಟ್ಟು ಕೊಡೋದಕ್ಕೆ ನಿಮ್ಮ ಅಪ್ಪ ಕೊಟ್ಟದಲ್ಲ. ಏನು ಮತ್ತೆ ಏನು ನಿನ್ನ ಅಪ್ಪ ಕೊಟ್ಟದ್ದು ಅಲ್ಲ. ಶತ ಅಧ್ವರವನ್ನು ಮಾಡುವುದರ ಮೂಲಕವಾಗಿ 3 ಮೂರ್ತಿಗಳ ಮನಸ್ಸನ್ನು ವೆಚ್ಚಿಸಿಕೊಂಡು ಪ್ರಸಾದ ರೂಪವಾಗಿ ಮಾಡಿದಂತ ಈ ನಾಗಲೋಕವನ್ನು ಪಡೆಯುವುದಕ್ಕೆ ಬಂದ್ರೆ ಒಬ್ಬರದ್ದು ಬಿಡುದಿಲ್ಲ. ನನ್ನ ಕೈಯಲ್ಲಿ ಇರುವುದು ಉಪ್ಪಿನಕಾಯಿ ಊಟಲ್ಲ. ನಿಮ್ಮಂತವರ ತಲೆ ಕತ್ತರಿಸುವುದು. ಏನು ಮಾಡುದು? ಒಬ್ಬೊಬ್ಬರನ್ನು ನಾನು ಕತ್ತರಿಸಿ ಹಾಕಿಯನು. ಹೌದು, ಏನು ಮಾಡುದಿಲ್ಲ, ಕತ್ತರಿಸಿ ಹಾಕುದೇ. ನಿಮ್ಮ ಆಯುಧ ನನಗೆ ಲೆಕ್ಕವೇ ಅಲ್ಲ. ಉತ್ತರ ಕೊಡಿ ಅವನಿಗೆ. ಉತ್ತರ ಆಯುಧ ಮುಖೇನ ಉತ್ತರ ಕೊಡಿ. ಆಯುಧ ಮುಖ್ಯನ ಮುಖಂಡ ಕೊಡುದೇ. ಆಯುಧ ಬೇಕಾ? ಆಯುಧ ಬೇಕಾ? ಮತ್ತೆ ಆಯುಧ ಇಲ್ಲದಿದ್ರೆ ಪೆಟ್ಟು ಮಾಡುದು ಹೇಗೆ? ಆಯುಧ ಇಲ್ಲದೆ ಬೆಟ್ಟು ಮಾಡುವುದು. ಅದನ್ನ ನೀನು ಮಾಡಬಹುದು. ನನ್ನಿಂದ ಸಾಧ್ಯ. ನಾನು ಆಯುಧದಲ್ಲೇ ಪೆಟ್ಟು ಮಾಡುದು. ಹೌದು, ಒಬ್ಬರನ್ನು ಬಿಡುವುದಿಲ್ಲ. ಮಂತ್ರಿಗಳೇ ಓಡಿದ್ದಾರಲ್ಲ, ಮುಂದೆ ಏನಾಗ್ತದೆ ನಿರೀಕ್ಷೆಯಲ್ಲಿ ಇರುವುದು.